ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಕರ್ನಾಟಕ ಸರ್ಕಾರ ಸಂಪೂರ್ಣವಾಗಿ ಅಯೋಮಯಗೊಂಡಿದೆ. ಪ್ರಳಯ ಸದೃಶ ವಾತಾವರಣ ಇದೆ ರಾಜಕೀಯ ಪಡಸಾಲೆಯಲ್ಲಿ. ಇಷ್ಟ ಬಂದ ಹಾಗೆ ಸಿದ್ದರಾಮಯ್ಯ ಮಾಡ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಬಾಯಿಗೆ ಬಂದ ಹಾಗೆ ಮಾತಾಡ್ತಾ ಇದ್ದಾರೆ. ವಿಪಕ್ಷದವರು ಮಾಡ್ತಾ ಇರುವಂಥ ಹೋರಾಟವನ್ನು ಮನಗಂಡು ಈಗ 18 ಶಾಸಕರನ್ನು 6 ತಿಂಗಳ ಕಾಲ ಸಸ್ಪೆಂಡ್ ಮಾಡಲಾಗಿದೆ. ಜೊತೆಗೆ ಇವರು ಎಲ್ಲರ ಭತ್ಯೆ ಡಬಲ್ ಆಗಿದೆ. ಒಬ್ಬ ಉಪಮುಖ್ಯಮಂತ್ರಿ ಸ್ಥಾನದಲ್ಲಿರುವ ವ್ಯಕ್ತಿ ಎಷ್ಟು ಹಗುರವಾಗಿ ಮಾತಾಡ್ತಾರೆ ಅಂದರೆ, ಡಿ ಕೆ ಶಿವಕುಮಾರು ನೀವು ಹಲೋ ಅಂದಾಗ ಹಾಯ್ ಅನ್ನದೇ ಹೋದರೆ ಅವ್ರು ಯಾಕ್ರಿ ನಿಮ್ಮನ್ನು ಹನಿ ಟ್ರ್ಯಾಪ್ ಮಾಡ್ತಾರೆ ಅಂತ ಹನಿ ಟ್ರ್ಯಾಪ್ ಮಾಡುವವರ ಪರವಾಗಿ ಇವರು ವಕಾಲತ್ತನ್ನು ವಹಿಸ್ತಾ ಇದ್ದಾರೆ. ಅಲ್ಲಿಗೆ ಡಿ ಕೆ ಶಿವಕುಮಾರ್ ಅವರು ಮುನಿರತ್ನ ಹೇಳಿದ ಹಾಗೆ ರಾತ್ರೋರಾತ್ರಿ 2 ಗಂಟೆಗೆ ಈ ಹನಿ ಟ್ರ್ಯಾಪ್ ಜಾಲ ಏನಿದೆ ಅವರ ಮುಖಂಡನಾಗಿ ಅವರ ಮೀಟಿಂಗ್ ಮಾಡ್ತಾರೆ ಅನ್ನೋದು ಮತ್ತೊಂದು ಸಲ ಸ್ಪಷ್ಟವಾಗಿ ಕಾಣ್ತಾ ಇದೆ. ಮುನಿರತ್ನ ಬಾಯಿ ಬಿಟ್ಟು ಹೇಳಿದ್ರು ಡಿ ಕೆ ಶಿವಕುಮಾರ್ ಬಗ್ಗೆ, ಈತ ರಾತ್ರೋರಾತ್ರಿ 2 ಗಂಟೆಗೆ ಮೀಟಿಂಗ್ ಮಾಡಿ ಕರೀತಾರೆ ಅವ್ರನ್ನೆಲ್ಲ, ಬೇರೆ ಹೊತ್ತಲ್ಲ ಸಿಗಾಕೊಂಡ್ಬಿಡ್ತೀವಿ ಅಂತ. ಈ ಹಿಂದೆ ರಾಮನಗರದ ಪತ್ರಕರ್ತನ ಸೋಗಿನಲ್ಲಿ ನಡೆದಂಥ ವಿದ್ಯಮಾನವನ್ನು ನಾವು ನೋಡಿದ್ದೇವೆ. ರಮೇಶ್ ಜಾರಕಿಹೊಳಿ ಕೇಸಲ್ಲಿ ಡಿ ಕೆ ಶಿವಕುಮಾರ್ಗೂ ಮತ್ತು ಆ ಗ್ಯಾಂಗಿಗೂ ಇದ್ದಂಥ ಸಂಬಂಧ ಏನು ಅಂತ ಎಲ್ಲ ಕಡೆ ಜನಜನಿತವಾಗಿ ಹೋಗಿದೆ. ಈಗ ಅವ್ರು ಹೇಳ್ತಾರೆ, ನಿಮ್ಮ ಮೇಲೆ ಏನಾದರೂ ಆ ರೀತಿ ಹನಿ ಟ್ರ್ಯಾಪ್ ಪ್ರಯತ್ನ ಆದರೂ ಹೋಗಿ ಪೊಲೀಸ್ ಸ್ಟೇಷನಿಗೆ ಕಂಪ್ಲೇಂಟ್ ಕೊಡ್ರಿ ಅಂತಾರೆ. ಯಾರಿಗೆ? ಇವರದೇ ಸರ್ಕಾರದ ಸಚಿವ ರಾಜಣ್ಣನಿಗೆ ಹೇಳೋದು. ಇವರು ರಾಜಣ್ಣಗೂ ಶಿವಕುಮಾರ್ಗೂ ಆಗಲ್ಲ. ಹೆಂಗಾರ ಮಾಡಿ ರಾಜಣ್ಣನ ಟ್ರ್ಯಾಪ್ ಮಾಡಬೇಕು ಅಂತ ಡಿ ಕೆ ಶಿವಕುಮಾರ್ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ರಾಜಣ್ಣ ಹೇಳ್ತಾ ಇರೋದು. ಮುನಿರತ್ನ ಹೇಳ್ತಾರೆ ನನ್ನ ಟ್ರ್ಯಾಪ್ ಮಾಡಬೇಕು ಅಂತ ಇನ್ನೆಲ್ಲದ ಹಾಗೆ ಪ್ರಯತ್ನ ಮಾಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರು. ಆಗಲಿಲ್ಲ ಅವ್ರಿಗೆ, ಅದಕ್ಕೆ ನನ್ನ ಮೇಲೆ ಅತ್ಯಾಚಾರದ ಕೇಸ್ ಹಾಕಿದ್ರು ಅಂತ ಅವ್ರು ಹೇಳ್ತಾರೆ. ಇವರೆಲ್ಲರೂ ಏನಿದ್ದಾರೆ, ರಾಜಣ್ಣ, ಡಿ ಕೆ ಶಿವಕುಮಾರ್, ಇಡೀ ಗ್ಯಾಂಗ್ ಇದೆಯಲ್ಲ, ಇವರೆಲ್ಲ ಅಧಿಕಾರಕ್ಕೆ ಕೂತಿರುವಂಥ ಜನ. ವಿಧಾನಮಂಡಲದಲ್ಲಿ ನಮ್ಮ ದುಡ್ಡಿನಲ್ಲಿ, ನಮ್ಮ ತೆರಿಗೆ ಹಣದಲ್ಲಿ ಇವರ ಭತ್ಯೆ, ಇವರ ಐಷಾರಾಮಿ ಜೀವನ, ಇವರ ಬಂಗಲೆಗಳು, ಇವರ ವಿಲಾಸಿ ಬದುಕು ಎಲ್ಲವೂ ನಡೆಯುತ್ತೆ. ಆದರೆ ಇವರ ಉಡಾಫೆತನ ಮಾತ್ರ ಒಂದು ಚೂರು ಕಡಿಮೆ ಆಗಿಲ್ಲ. ಈ ರಾಜ್ಯಕ್ಕೆ, ಈ ದೇಶಕ್ಕೆ ಎಷ್ಟು ಅನ್ಯಾಯ ಮಾಡಲಿಕ್ಕೆ ಸಾಧ್ಯ ಎಲ್ಲ ಅನ್ಯಾಯಗಳನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಒಂದೇ ಒಂದು ಉದಾಹರಣೆ, ಮುಸಲ್ಮಾನರಿಗೆ ಮೀಸಲಾತಿಯನ್ನು ಕಲ್ಪಿಸುವಂಥ ವಿಧೇಯಕವನ್ನು ನಿನ್ನೆ ಪಾಸ್ ಮಾಡಲಾಯಿತು. ಇಡೀ ದೇಶದ ಎಲ್ಲ ಚಾನೆಲ್ಗಳ ಬೊಬ್ಬೆ ಹೊಡೆದವರು ಇದ್ರ ಬಗ್ಗೆ. ಯಾಕೆಂದರೆ ಇವರದೇ ಹೈಕಮಾಂಡ್ ಅನ್ಸ್ಕೊಂಡಿರುವಂಥ ರಾಹುಲ್ ಗಾಂಧಿ ಸಂವಿಧಾನ ಅಂತ ಒಂದು ಪುಸ್ತಕ ಹಿಡ್ಕೊಂಡು ಓಡಾಡ್ತಾರೆ, ಕೆಂಪು ಪುಸ್ತಕ ಎಲ್ಲ ಕಡೆ. ಆ ಸಂವಿಧಾನದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ, ಧರ್ಮಾಧಾರಿತವಾದಂಥ ಮೀಸಲಾತಿಯನ್ನು ಕೊಡಕೂಡದು ಅಂತ. ಜೊತೆಗೆ OBC ಅವರ ಕೋಟಾ ಏನಿದೆ ಅದನ್ನು ಕಿತ್ಕೋಬಾರ್ದು ಅಂತ ಸಾರ್ವಜನಿಕ ನ್ಯಾಯ, ಸಾಮಾಜಿಕ ನ್ಯಾಯ. ಆದರೆ ಮುಸಲ್ಮಾನರ ಓಲೈಸುವ ಭರದಲ್ಲಿ ಈ ಸಿದ್ದರಾಮಯ್ಯ ಆ್ಯಂಡ್ ಗ್ಯಾಂಗು ನಿನ್ನೆ ಅದನ್ನು ಪಾಸು ಮಾಡಿಬಿಡುತ್ತೆ. ಏಕೆ? ಹೆಂಗಿದ್ರೂ ಗಲಾಟೆ ನಡೀತಾ ಇದೆ, ನಮ್ಮದು ಧ್ವನಿಮತದ ಮೂಲಕ ಅಂಗೀಕಾರ ಮಾಡಿಬಿಡೋಣ, ವೋಟಿಂಗು ಬೇಕಿಲ್ಲ, ಏನಿಲ್ಲ, ಪಾಸ್ ಮಾಡಿಬಿಡೋಣ. ಇದೇ ರೀತಿ ಇನ್ನೊಬ್ಬ ತೆಲಂಗಾಣದಲ್ಲಿದ್ದಾನೆ, ರೇವಂತ್ ರೆಡ್ಡಿ ಅಂತ. ಆತ 67% ಮೀಸಲಾತಿ ಮಾಡ್ತಾನಂತೆ. ಇರೋದೇ 50% ಕೋಟಾ ಅಂತ ಇರೋದು. ಸಂವಿಧಾನದಲ್ಲಿ ಸಾಮಾಜಿಕ ನ್ಯಾಯ ಅನ್ನುವಂಥ ಕಾರಣಕ್ಕೋಸ್ಕರ ತಳಸ್ಪರ್ಶಿ ಜನರಿಗೆ ಸಾಮಾಜಿಕವಾಗಿ ಮುಖ್ಯವಾಹಿನಿಗೆ ಬರಲಿಕ್ಕೆ ಅನುಕೂಲ ಆಗಲಿ ಅಂತ 10 ವರ್ಷದ ಅವಧಿಗೆ ಮಾತ್ರ ಮತ್ತು 1 ಜನರೇಷನ್ಗೆ ಮಾತ್ರ ಮೀಸಲಾತಿ ಅಂತ 50%ವರೆಗೂ ಹೈಯೆಸ್ಟ್ ಎಷ್ಟು ಕೊಡ್ತೀವಿ? 50%, 67% ಕೊಡ್ತೀನಿ ಅಂತ ಆತ ಹೇಳ್ತಾ ಇದ್ದಾರೆ. ಮೊನ್ನೆ ವಿಧಾನಮಂಡಲದ ಅಧಿವೇಶನದಲ್ಲಿ ಹೇಳ್ತಾರೆ. ಅಲ್ಲಿ ತಮಿಳ್ನಾಡಿನಲ್ಲಿ ಒಂದು ಸರ್ಕಾರ ಇದೆ, ಅವರು 60%. ನಾ ಹೇಳ್ತೀನಿ ಸುಮ್ಮನೆ 50, 60, 67 ಚಿಲ್ಲರೆ ಪಲ್ಲರೆ ಬೇಡ, 100ಕ್ಕೆ 100 ಕೊಟ್ಬಿಡಿ, ಉಳಿದವ್ರು ಯಾರು ಇರೋದೇ ಬೇಡ. ಅದರಲ್ಲಿ 50% ಮುಸಲ್ಮಾನರು ಕೊಡಿ, ಇನ್ನು 50% ಉಳಿದವ್ರು ಕೊಟ್ಬಿಡಿ, ಯಾರು ಉಳಿದವ್ರು ಇರೋದೇ ಬೇಡ ಅಂತ ನಾವು ಹೇಳೋದು. ಹೇಗಾಗಿದೆ ಕರ್ನಾಟಕ ಸರ್ಕಾರ ಅಂದರೆ, ಬಂದಿರೋದು ಒಂದೇ ಒಂದು ಅಜೆಂಡಾದಿಂದ ಬಂದಿರೋದು ಇವರಿಗೆ. ಇದನ್ನು ಯಾರೂ ಇಲ್ಲ ಅಂತ ಅಲ್ಲಗಳಿಲಿಕ್ಕೆ ಸಾಧ್ಯವೇ ಇಲ್ಲ. ಬಿಟ್ಟಿ ಭಾಗ್ಯವನ್ನು ಘೋಷಿಸುವುದರಿಂದ ಮಾತ್ರ ಮತ್ತು ಭಾರತೀಯ ಜನತಾ ಪಾರ್ಟಿಯ ಭ್ರಷ್ಟಾಚಾರದಿಂದ ಬೇಸತ್ತು ಹೋದಂಥ ಜನರಿಂದ ಮಾತ್ರ ಬಂದಿರುವಂಥ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇವತ್ತು. ಇಲ್ಲದೆ ಹೋದ್ರೆ ಅದು ಬರೋಕ್ಕೆ ಸಾಧ್ಯನೇ ಇರಲಿಲ್ಲ. ಬಂದ 2 ತಿಂಗಳಿಗೆ ಇವ್ರಿಗೆ ಬಣ್ಣ ಬಯಲಾಯಿತು, ಇವರು ಛದ್ಮವೇಷ ಬಯಲಾಯಿತು. ಇವತ್ತು ಬೀದಿಗೆ ಬಂದು ನಿಂತಿದ್ದಾರೆ ಕಾಂಗ್ರೆಸ್ಸಿನ ನಾಯಕರು. ಅವರವರೇ ಹೊಡೆದಾಡ್ಕೋತಾ ಇದ್ದಾರೆ. ಕುರ್ಚಿಯಿಂದ ಕೆಳಗೆ ಯಾವಾಗ ಇಳಿತಾರೆ ಸಿದ್ದರಾಮಯ್ಯ ಅಂತ ಡಿ ಕೆ ಶಿವಕುಮಾರ್ ಕಾಯ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ನ ಯಾವ ಕೇಸಲ್ಲಿ ಸಿಗಾಕ್ಸ್ಲಿ ಅಂತ ಸಿದ್ದರಾಮಯ್ಯ ಪ್ರಯತ್ನ ಮಾಡ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಈ ಹನಿ ಟ್ರ್ಯಾಪ್ ಅನ್ನುವಂಥ ಅತಿ ದೊಡ್ಡದಾದಂಥ ಮೋಡಸ್ ಆಪರೆಂಡಿಯ ಪರವಾಗಿ ವಿಧಾನಮಂಡಲದಲ್ಲಿ ಮಾತಾಡ್ತಾರೆ. ಅವ್ರು ಹೇಳ್ತಾರೆ, ಅವ್ರು ಹಾಯ್ ಅಂದಾಗ ನೀವು ಹಾಯ್ ಅಂದೇ ಹೋದರೆ ಹನಿ ಟ್ರ್ಯಾಪ್ ಹೆಂಗ್ರಿ ಆಗತ್ತೆ ಅಂತಾರೆ. ಅವ್ರ ಮಾತಿನಲ್ಲಿ ದಿಟ ಇದೆ. ಆದರೆ ಇಂಥದ್ದೊಂದು ಅಪರಾಧದ ಜಾಲ ನಡೀತಾ ಇದೆ ಅನ್ನೋದರ ಬಗ್ಗೆ ಅವ್ರಿಗೊಂಚೂರು ಅದರ ಬಗ್ಗೆ ಏನೂ ಕನಿಕರ ಇಲ್ಲ.
ಇನ್ನೊಬ್ಬ ಇದ್ದಾನೆ ರಾಜಣ್ಣ ಅಂತ, ಆತ ಹೇಳ್ತಾನೆ ನಾನೇನು ಶ್ರೀರಾಮಚಂದ್ರ ಅಲ್ಲ ಅಂತ ಸಾರ್ವಜನಿಕವಾಗಿ ಹೇಳ್ತಾನೆ. ಈತನ ಹೆಂಡತಿ ಈತನನ್ನು ಹೇಗೆ ಸಹಿಸಿಕೊಂಡಿದ್ದಾರೆ ಅಂತ ನಂಗೆ ಆಶ್ಚರ್ಯ. ಈತ ಶ್ರೀರಾಮಚಂದ್ರ ಅಲ್ವಂತೆ. ಹಾಗಾದ್ರೆ ಏನು ಈತ ಶ್ರೀರಾಮಚಂದ್ರ ಅಲ್ಲ? ಈ ದೇಶದಲ್ಲಿ ಆದರ್ಶ ಏನಪ್ಪ? ಏಕಪತ್ನಿ ವೃತಸ್ಥನಾಗಿ ಜೀವನ ಮಾಡಬೇಕು ಅನ್ನೋದು ನಮ್ಮ ಧರ್ಮದ ಸಾರ. ಒಬ್ಬ ಸಹಕಾರ ಸಚಿವ, ಎದೆಯುದ್ದ ಬೆಳೆದು ನಿಂತಂಥ ಮಗ ಇದ್ದಾನೆ, ಆತನು ಕೂಡ ವಿಧಾನ ಪರಿಷತ್ ಸದಸ್ಯ. ಆತನ ಸಮ್ಮುಖದಲ್ಲಿ ಹೇಳ್ತಾನೆ ನಾನೇನು ಶ್ರೀರಾಮಚಂದ್ರ ಅಲ್ಲ ಅಂತ. ಅಂದರೆ ಈತನ ಕಚ್ಚೆಯು ಹರಕೋದು ಅಂತ ಎಲ್ಲರಿಗೂ ಗೊತ್ತಾಯಿತು. ಅಲ್ಲಿ ಈ ರೀತಿಯಾದಂಥ ಆಲೋಚನೆ ಇರುವಂಥ ಜನ. ಇವರ ಭಯ ಏನು? ಹನಿ ಟ್ರ್ಯಾಪ್ ಮೂಲಕ ನನ್ನನ್ನು ಎಲ್ಲಿ ಸಿಕ್ಕಾಕ್ಸಿಬಿಡ್ತಾರೋ ಅಂತ ಇವ್ರ ಬಗ್ಗೆ ಇವ್ರಿಗೆ ಅನುಮಾನ ಶುರು ಆಗಿಬಿಟ್ಟಿದೆ. ಇದರಲ್ಲಿ ಯಾರ್ಯಾರು ಸಿಡಿ ಇದಾವೆ, ಯಾರ್ಯಾರು ಪೆನ್ ಡ್ರೈವ್ ಇದಾವೆ ಅನ್ನೋದ್ರ ಬಗ್ಗೆ ಅವ್ರಿಗೆ ಗೊಂದಲ ಉಂಟಾಗಿದೆ. ಯಾವತ್ತು ಯಾರ್ದು ಹೊರಗೆ ಬರುತ್ತೋ ಗೊತ್ತಿಲ್ಲ. ರಾಜಣ್ಣಗೆ ಅವ್ರ ಬಗ್ಗೆನೇ ನಂಬಿಕೆ ಇಲ್ಲ, ಆ ಸ್ಥಿತಿಯಲ್ಲಿದ್ದಾರೆ. ಇದರ ಮಧ್ಯೆ 6 ತಿಂಗಳ ಕಾಲ ಅಮಾನತ್ತಿನಲ್ಲಿಡೋದು. ಇವರೆಲ್ಲ ಹೇಳ್ತಾರೆ ನಿರಂಕುಶ ಪ್ರಭುತ್ವ ನರೇಂದ್ರ ಮೋದಿ ಅವ್ರದ್ದು ಅಂತ ಹೇಳ್ತಾರೆ. ಇವ್ರದ್ದು ಏನಂಗಾರೆ? ಹಿಂದೆ ಸಿದ್ದರಾಮಯ್ಯ ಅವರು ಬಾಗಿಲಿಗೆ ಒದ್ದಿದ್ರು ಅಂಥೇಳಿ ಯಡಿಯೂರಪ್ಪನ ಸರ್ಕಾರದಲ್ಲಿ 1 ವರ್ಷ ಅವ್ರನ್ನ ಅಮಾನತ್ತಿನಲ್ಲಿಡಬೇಕಂತ ಮಾಡಲಾಗಿತ್ತು. ಅದರನ್ನು ಇಡಲಿಲ್ಲ, ಅದು ಬೇರೆ ವಿಚಾರ. ಈಗ ಇವರು ವಿರೋಧ ಪಕ್ಷದ ಧ್ವನಿಯನ್ನು ಅಡಗಿಸಲಿಕ್ಕೆ ಒಬ್ಬೊಬ್ಬರನ್ನ ಅನಾಮತ್ತಾಗಿ ಹೊತ್ತಕೊಂಡೋಗಿ ಹೊರಗಡೆ ಬಿಸಾಕಿದ್ರಲ್ಲ ನಿನ್ನೆ, ಇದು ಪ್ರಜಾಪ್ರಭುತ್ವನ ಅಂತ ನಾವು ರಾಹುಲ್ ಗಾಂಧಿ ಈಗ ಪ್ರಶ್ನೆಯನ್ನು ಕೇಳಬೇಕು ನಾವು. ರಾಹುಲ್ ಗಾಂಧಿಯವರೇ, ನಿಮ್ಮ ಸಂವಿಧಾನದಲ್ಲಿ ಮುಸಲ್ಮಾನರಿಗೆ ಈ ರೀತಿ ಮೀಸಲಾತಿ ಕೊಡಲಿಕ್ಕೆ, ಗುತ್ತಿಗೆಯಲ್ಲಿ ಮೀಸಲಾತಿ ಕೊಡಲಿಕ್ಕೆ ಏನಾರ ಅವಕಾಶ ಇದೆಯಾ? ನಿಮ್ಮ ಸಂವಿಧಾನದಲ್ಲಿ ಈ ರೀತಿ ವಿರೋಧ ಪಕ್ಷದವ್ರನ್ನ ಎತ್ಕೊಂಡು ಹೊರಗೆ ಬಿಸಾಕಲಿಕ್ಕೆ ಅವಕಾಶ ಇದೆಯಾ? ಇದನ್ನೆಲ್ಲ ನಾವು ರಾಹುಲ್ ಗಾಂಧಿ ಕೇಳಬೇಕು. ಯಾಕೆಂದರೆ ಕಾಂಗ್ರೆಸ್ ಸರ್ಕಾರ ಇರೋದು ಇವ್ರದೇ ಸರ್ಕಾರ. ಸ್ಥಿತಿ ಹೇಗೆ ಬಂದಿದೆ ಅಂದರೆ, ಕರ್ನಾಟಕ ಸರ್ಕಾರದಲ್ಲಿ ಬಿಟ್ಟಿ ಭಾಗ್ಯದ ಹೆಸರಿನಲ್ಲಿ ಎಲ್ಲ ವಿಭಾಗದಲ್ಲಿ ದೋಚ್ತಾ ಇದ್ದಾರೆ. ಒಂದೇ ಒಂದು ಈ ಮೀಟರ್ ದಂಧೆ ಶುರುವಾಗಿದೆ. ಅದನ್ನು ನೋಡಿಬಿಟ್ರೆ ನೀವು ಗಾಬರಿ ಆಗಿಬಿಡ್ತೀರಿ. ಪಾಪ ಕರೆಂಟ್ ತೊಗೊಳ್ಳಿಕ್ಕೆ ಮನೆಗೆ ಒಂದು 20-30 ಮನೆಗೆ ಎಲೆಕ್ಟ್ರಿಸಿಟಿ ಎಲ್ಲ ಮಾಡ್ಕೊಳ್ಳಿಕ್ಕೆ ಒಂದು 10,000 to 15,000 ರೂಪಾಯಿ ವಿದ್ಯುತ್ ಗುತ್ತಿಗೆದಾರನಿಗೆ ಕೊಟ್ಟು ಇಡೀ ಮನೆ ಲೈಟಿಂಗ್ ಎಲ್ಲ ಮಾಡ್ತಾರೆ. ಮೀಟ್ರಿಗೆ 9,000, 7,000 to 9,000 ರೂಪಾಯಿ ಕೊಡಬೇಕು. ಎಲ್ಲರ ಉಂಟನ್ರಿ ಈ ಥರ ಮಾಡೋದು? ಈಗಿರೋ ವ್ಯವಸ್ಥೆ ಏನಾಗಿದೆ? ಹಿಂದಿದ್ದವ್ರನ್ನ ಯಾಕೆ ಕಿತ್ತೋಗಿದ್ರಿ? ಪ್ರೈವೇಟ್ನವ್ರಿಗೆ ಯಾಕೆ ಕೊಟ್ರಿ? ಜಾರ್ಜಿಗೆ ಕೇಳಬೇಕು. ಜಾರ್ಜಿಗೆ ಕೊಟ್ಟರೆ ಆಗಿ ಕೇಳಿದ್ರೆ ಆತನ ಏನು ಹೇಳ್ತಾರೆ ಅಂತ ನಮಗೆ ಅವ್ರು ಯಾವ ಭಾಷೆಯಲ್ಲಿ ಮಾತಾಡ್ತಾರೆ ನಮಗೆ ಅರ್ಥ ಆಗೋದಿಲ್ಲ. ಇದರ ಕುರಿತು ಧ್ವನಿಯನ್ನು ವಿಪಕ್ಷದವರು ಎತ್ತರಿ ಅಂದರೆ, ವಿಪಕ್ಷದವ್ರು ಧ್ವನಿ ಎತ್ತಿದ ತಕ್ಷಣ ಹೊರಗಡೆ ಎತ್ತಿ ಬಿಸಾಕುವಂಥ ಕೆಲಸ ನಡೆದಿದೆ. ಅಂದರೆ ಅಂದಾದೊಂದಿ ಸರ್ಕಾರ ಹಿಂದೆ ಬಿಹಾರದಲ್ಲಿ, ಉತ್ತರ ಪ್ರದೇಶದಲ್ಲಿ ಏನು ನಡೀತಾ ಇದ್ವಲ್ಲ, ಅದು ಈಗ ಕರ್ನಾಟಕದಲ್ಲಿ ನಡೀತಾ ಇದೆ. ತಮಿಳುನಾಡಿನಲ್ಲಿ ಭ್ರಷ್ಟಾಚಾರದ ಪ್ರಶ್ನೆ ಮಾಡೋದಕ್ಕೂ ಎತ್ತಿ ಹೊರಗಡೆ ಬಿಸಾಕೋದು, ಸೀರಿಯಸ್ ಎಳೆಯುವ ಕೆಲಸ ನಡೀತಾ ಇತ್ತಲ್ಲ, ಅದೇ ರೀತಿಯ ವಿದ್ಯಮಾನಗಳು ಈ ಕರ್ನಾಟಕದಲ್ಲಿ ನಡೀತಾ ಇದ್ದಾವೆ. ಇದಕ್ಕೆ ಸಿದ್ದರಾಮಯ್ಯ ಸಮಾಜವಾದದ ಸರ್ಕಾರ, ಧರ್ಮ ನಿರಪೇಕ್ಷ ಸರ್ಕಾರ ಅಂತಾರೆ. ಇದು ಯಾವ ಸರ್ಕಾರ ಅಂತ ದಯವಿಟ್ಟು ತಾವು ತಿಳಿಸಿ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ. ನಮಸ್ಕಾರ.